ನಮಸ್ಕಾರ ರೀ. ಶರಣ. ನಮ್ಮ ಹೆಸರು ಸುಜಾತ ಶಿವರುದ್ರಪ್ಪ ಶಿಲ್ಪಿ ಐತಿ. ನಾವು ಅರಳಿಂದ ಬಂದೇವ್ರಿ. ನಾವು ಡಿಜಿಟಲ್ ಗ್ರೀನಲ್ಲಿ ಪೈಡ್ ಗೈಡ್ ಅಂತ ಕೆಲಸ ಮಾಡತ್ತೇವ್ರಿ. ನಿಮ್ಮ ಪರಿಚಯ ಮಾಡಿಕೊಡ್ರಿ. ನಮ್ಮದು ಬಸಪ್ಪ ಗುಳಪ್ಪ ಅಕ್ಕಿರಿ ಸೈಕಲ್ ಅಳಿಗೊಂಡ. ಮನೆ ಒಳಗೆ 5 ಜನ ಅದ ಸರ್. ನಾವು ಮನೆ ಒಳಗೆ 2 ಗಂಡ ಅಂತ ಅದ ಸರ್. 3 ಮಕ್ಳು ಅದಾವ್ರಿ ಸರ್. ನೋಡ್ರಿ, ನಮ್ಮ ಹೊಲದೊಳಗೆ ನಾವು ಭತ್ತ ಬೆಳಿತೀವಿ ರೀ, ಗೊಂಜಾಳ ಬೆಳಿತೀವಿ, ಹತ್ತಿ ಬೆಳಿತೀವಿ, ಸೋಯಾಬೀನ್ ಬೆಳಿತೀವಿ, ಶೇಂಗಾ ಬೆಳಿತೀವಿ, ಮೆಣಸಿನಗಿ ಬೆಳಿತೀವಿ. ಇಷ್ಟೆಲ್ಲ ನಾವು ಉಪಯೋಗ ತೊಗೊಳ್ತೇವೆ ಸರ್. ನಮ್ಮ ಮನೆ ಒಳಗೆ 3 ಎತ್ತು ಅದಾವೆ ರೀ, 5 ದನ ಅದಾವೆ ರೀ, ಕಾಗಾರ. ನಮ್ಮದು ಮನೆ ಹೊಲ 1 ಎಕರೆ ರೀ. ನಾವು ಹೊರಗಿಂದ 7 ಎಕರೆ ಮಾಡ್ತೇವೆ. ಒಟ್ಟು 8 ಎಕರೆ ಜಮೀನು ಮಾಡ್ತೇವೆ ರೀ. ಇವತ್ತು ನಮ್ಮ ರೈತರಿಗೆ ಎದ್ರ ಬಗ್ಗೆ ತೀಸ್ಕೊಡ್ಬೇಕಂತ ಮಾಡಿದ್ರಿ? ಈಗ ನೀವು ಗೊಂಜಾಳ ತೆನಿ ನೋಡಕ್ಕೆ ಬಂದಿರಿ. ಇದ್ರ ಒಳಗೆ ಚಲೋ ಬೀಜ ನಿಮ್ಗೆ ಹೆಂಗೆ ಬೀಜಕ್ಕೆ ತೆಗೆದುಕೊಡ್ಬೇಕು ಅನ್ನೋದು ನಾನು ತೋರಿಸ್ತೀನಿ. ನೀವು ಇದ್ರಿಗೆ ಹೇಳಿದ್ರಿ ಆಯ್ಕೆ ಮಾಡಿ ಇಟ್ಕೋಬೇಕಂತ ಹೇಳ್ರಿ. ಇದ್ರಾಗ ಎಂಥ ಬೀಜ ಆಯ್ಕೆ ಮಾಡಿ ಇಟ್ಕೊತೀರಿ ನೀವು? ಹಾಂ, ಈಗ ನೀವು ಬೀಜ ಬಿತ್ತದ ಕೇಳಿದ್ರಿ. ಇವು ತುದಿ ಕಾಳು ತೊಗೋಬೇಡ್ದ್ರಿ, ಈ ಬಡ್ಡಿಗಾಳು ತೊಗೋಬಾರ್ದು. ಈ ನಡುವಿಂದ ಏನೈತಿ ಇದನ್ನು ತಕ್ಕೊಂಡ್ರೆ ಇದು ಒಳ್ಳೆಯ ಬೀಜ ಬಿತ್ತನೆಗೆ ಪಾಸ್ದ್ರಿ. ಇದು ನಾವು ಮನೆ ಈ ಮ್ಯಾಗಿನ ಕಾಳು ಯಾಕೆ ತೊಗೋಬಾರ್ದಂದ್ರೆ ಎಳೆದು ಇರ್ತೈತಿ. ಈ ಬಡ್ಡಾಗಿನ ಕಾಳು ತೊಗೋಬಾರ್ದ್ರಿ, ಭಾಳ ಬಲ್ತಿದ್ದಿರ್ತೈತಿ. ಇವು ನಡುವಿನ ಕಾಳು ಅಗದಿ ಉತ್ತಮ ಕಾಳು ರೀ. ಇದು ಈ ಬೀಜ ಹಾಕಿದ್ರಂತ್ರ ನಮಗೆ ಭಾಳ ಇಳುವರಿ ಬಂದೈತ್ರಿ ಸರ್. ಈಗ 15 ವರ್ಷ ಆತ್ರಿ. ಈ ಪ್ರಕಾರ ನಾವು ದರ್ವಂದ ಕಾಳು ಮನೆ ಒಳಗೆ ತಯಾರು ಮಾಡ್ಕೊತೇವೆ ರೀ. ಇದನ್ನು ಮಿಷಿನ್ಗೆ ಹಾಕ್ಬಾರ್ದ್ರಿ. ಹಾಕಿರೋ ಎಲ್ಲ ಥರ ಕಾಳು ಏಕಾಕತ್ರಿ. ಇದು ನಡುವಿಂದ ನಾವು ತಕ್ಕೊಂಡು ಉಪಯೋಗ ಮಾಡ್ಕೋಬೇಕು ರೀ. ಮಿಷಿನಿಗೆ ಹಾಕೋದ್ರಂತ್ರ ಇದು ಒಂದು ಸ್ವಲ್ಪ ಮೆಡ್ಕಿಗೆ ದಕ್ಕಿ ಕೊಡ್ತೈತೆ ರೀ. ನಾವು ಕೈಲೇ ತಕ್ಕೋದು ಉಪಯೋಗ ರೀ. ಇದು ಇದನ್ನು ಹಾಕೋದು ಇನ್ನೊಂದು 4-5 ದಿವಸ ಮುಂದೆ ಐತೆ ಅಂದಾಗ ಬೀಜ ಕೈಲೇ ತಕ್ಕೊಂಡು ತೆಗೆದಿಟ್ಕೋಬೇಕು ರೀ. ಯಾಕಂದ್ರೆ ನಾವು ಮುಕ್ಕಟ್ಟ ತೆಗೆದ್ರೆ ಇದಕ್ಕೆ ಹುಳ ಹತ್ತೈತೆ ರೀ. ಅದು ಮೂಗು ಅನ್ನೋದು ಮೆಡ್ಕಿ ತಿಂತೈತೆ ರೀ, ಮೇದು ಬಿಡ್ತೈತೆ. ಅದು ಮೇದಾಗ ಅದು ನಮಗೆ ಉಪಯೋಗ ಬೀಳೋದಿಲ್ಲ ರೀ. ಹುಸಿ ಹೋಗ್ತೈತೆ. ನಾಳೆ ಹಾಕಿದ್ವಿ ಅಂದ್ರೆ ನಮ್ಮ ಗೊಂಜಾಳ ಹುಸಿ ಹೋತು ಅಂತೇವೆ ರೀ. 4 ದಿವಸ ಮುಂದಿರ್ತಾ ನಾವು ತಕ್ಕೊಂಡು ಗಪ್ಪನ ಹೋಗಿ ಬೀಜ ಬಿತ್ತನೆ ಮಾಡಿರ ಅಗ್ದಿ ನೆಟ್ಟಿ ಕಸುಲಿಂದ್ರ ಬರ್ತೈತೆ ರೀ. ಈಗ ನೋಡಕ್ಕೆ ಕುಂತೀರಿ ಅಲ್ಲಿ ಇದು ಹುಳ ತಿಂದು ಎಲ್ಲ ಲಡ್ ಆಗೈತಿ. ಇದು ಇದನ್ನು ತೆಗೆದು ಕಡೆಗೆ ಹೋಗೋದು ಬಿಡೋಕು. ಈಗ ತೆನಿ ನೋಡಕ್ಕೆ ಕುಂತೀರಿ ಅಲ್ಲ, ಇದು ಬಿಳಿ ಗೊಂಜಾಳ ಅಂತಾರೆ. ಇದು ಭಾಳ ಇಳುವರಿನೂ ಕೊಡ್ತೈತೆ ರೀ. ಅಲ್ಲಿಂದ್ರೆ ಇದು ರೇಟನ್ ಜಾಸ್ತಿ ರೀ. ಇದು ರವಾ ಮಾಡೋಕ್ಕೆ, ಬಿಸಿಟ್ಟಿಗೆ ಎಲ್ಲಕ್ಕೂ ಉಪಯೋಗ ಐತೆ ರೀ. ಇದು ಈ ಗೊಂಜಾಳ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಹೇಳ್ಕೊಟ್ರಿ ನಮಗೆ. ಅದ್ರಾಗ ಗೊಂಜಾಳ ತಿನಿ ಒಳಗೆ ತೆಳಗಿನ ತೆಗಿಬೇಕು, ಮ್ಯಾಗಿನ ತೆಗಿಬೇಕು ಅಂತ ಹೇಳಿದ್ರಿ. ಮ್ಯಾಗಿನೂ ಎಳೆ ಇರ್ತಾವ ಅಂತ ಹೇಳಿದ್ರಿ, ತೆಳಗಿನೂ ಬಲ್ತಿರ್ತಾವ ಅಂತ ಹೇಳಿದ್ರಿ. ನಡ್ಬರ್ಕಿನ ಕಾಳ ಹಾಕ್ಬೇಕಂದ್ರಿ ನೀವು. ಈಗ ಏನ್ ಹೇಳ್ಕೊಟ್ರಲ್ರಿ, ಇದು ನಮ್ಮೆಲ್ಲ ರೈತರಿಗೆ ಭಾಳ ಉಪಯುಕ್ತ ಆಗ್ತದ್ರಿ. ಇದು ಹೊರಗಡೆ ತರದ್ ಆಗಲ್ಲ ರೀ. ಮನೆ ಒಳಗಿನೂ ಆಯ್ಕೆ ಮಾಡಿ ಹಾಕ್ಬೋದ್ರಿ, ತಯಾರು ಮಾಡ್ಕೋಬೋದು. ನಮ್ಮೆಲ್ಲ ರೈತರಿಗೆ ಇಷ್ಟ ತನಕ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಮ್ಮ ಡಿಜಿಟಲ್ ಗ್ರೀನ್ ವತಿಯಿಂದ ಮತ್ತು ನಮ್ಮ ಬೈಪ್ ವತಿಯಿಂದ ನಿಮಗೆ ಧನ್ಯವಾದ.